ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಶಾಲೆ ಆರಂಭವಾಗುವ ಇನ್ನೇನು ಕೆಲವೇ ದಿನಗಳಲ್ಲಿ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು, ನನ್ನ ಮಗುವನ್ನು ಹೇಗೆ ಜಾಣನನ್ನಾಗಿ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ತಂದೆ ತಾಯಿ ಪಾಲಕ ಪೋಷಕರಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಒಂದು ಸ್ಪಷ್ಟವಾದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದೇನಂತ ಹೇಳಿದರೆ, ಕಲಿಯುವ ಮಗು, ಕಲಿಯಬೇಕೆನ್ನುವ ಛಲ ಇರುವ ಮಗು, ಸಾಧನೆ ಮಾಡಬೇಕೆನ್ನುವ ಮಗು, ಅದು ಗೌರ್ಮೆಂಟ್ ಸ್ಕೂಲ್ ಆಗಿರಲಿ, ಪ್ರೈವೇಟ್ ಸ್ಕೂಲ್ ಆಗಿರಲಿ, ಬೆಂಗಳೂರಿನಲ್ಲಾಗಿರಲಿ, ಮಂಗಳೂರಿನಲ್ಲೇ ಆಗಿರಲಿ, ಹಳ್ಳಿಯಲ್ಲಾಗಿರಲಿ, ಅವನು ಸಾಧನೆ ಮಾಡಿ ತೋರಿಸಿಯೇ ತೀರುತ್ತಾನೆ. ಏಕಲವ್ಯನ ಬಗ್ಗೆ ನಾವೆಲ್ಲ ಮಾತನಾಡ್ತೇವೆ. ಗುರು ದ್ರೋಣಾಚಾರ್ಯರು ಅವನಿಗೆ ವಿದ್ಯೆಯನ್ನು ನಿರಾಕರಿಸಿದಾಗ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಪ್ರತಿನಿತ್ಯ ಬಿಲ್ಲು ವಿದ್ಯೆಯನ್ನು ಕಲಿತಾನೆ. ಅವನು ಅರ್ಜುನನನ್ನು ಮೀರಿಸುವಂತಹ ಮಹಾ ಬಿಲ್ವಿದ್ಯಾ ಪ್ರವೀಣನಾಗ್ತಾನೆ. ಅಂಬೇಡ್ಕರ್ ಅವರನ್ನು ನೋಡ್ತೇವೆ. ಅಂಬೇಡ್ಕರ್ ಅವರು ಕೂಡ ಪುಸ್ತಕವನ್ನು ಹಿಡಿದುಕೊಂಡು ಗ್ರಂಥಾಲಯಗಳಲ್ಲಿ 18ರಿಂದ 19 ಗಂಟೆಗಳ ಕಾಲ ಓದಿದರು, ಜಾಣರಾದರು, ಸಂವಿಧಾನವನ್ನು ಬರೆದರು. ಸರ್ ಎಂ ವಿಶ್ವೇಶ್ವರಯ್ಯ ಪುಸ್ತಕದಿಂದನೇ ಅವರು ಇವತ್ತು ಜಗತ್ ಪ್ರಸಿದ್ಧರಾಗಿ ಇಂಜಿನಿಯರ್ಗಳಾದರು. ಇಂತಹ ಅನೇಕ ಉದಾಹರಣೆಗಳನ್ನು ಕಾಣ್ತಾ ಇದ್ದೇವೆ ಈ ಸಮಾಜದಲ್ಲಿ. ಒಟ್ಟಿನಲ್ಲಿ ಮಗು ಓದಬೇಕು, ಬರಿಬೇಕನ್ನೋ ಛಲ ಮಕ್ಕಳಲ್ಲಿ ಇರಬೇಕು. ಹೀಗಾಗಿ ಆ ದಿಸೆಯಲ್ಲಿ ಪೂರಕವಾದಂತಹ ವಾತಾವರಣವನ್ನು ಮನೆಯಲ್ಲಿರುವ ತಂದೆ ತಾಯಿಗಳು, ಪೋಷಕರು ಕಲ್ಪಿಸಬೇಕಾಗುತ್ತೆ. ಶಾಲೆಯಲ್ಲಿ ಶಿಕ್ಷಕರು ಕಲ್ಪಿಸಬೇಕಾಗುತ್ತೆ. ಜೊತೆಗೆ ಮಗು ಕೂಡ ಶಿಕ್ಷಕರ, ಪೋಷಕರ ಮಾರ್ಗದರ್ಶನದಲ್ಲಿ ಓದಬೇಕಾಗುತ್ತೆ. ಹೀಗಾಗಿ ಯಾವುದೇ ಶಾಲೆ ಇರಲಿ ಸ್ವಾಮಿ, ಓದಬೇಕನ್ನೋ ಮಗು ಎಲ್ಲಾದರೂ ಓದ್ತಾನೆ, ಬರಿಬೇಕನ್ನೋ ಮಗು ಎಲ್ಲಾದರೂ ಬರೆದು ಸಾಧನೆ ಮಾಡೇ ಮಾಡ್ತಾನೆ. ಇದು ಶತಸಿದ್ಧ. ಹೀಗಾಗಿ ಮಕ್ಕಳಲ್ಲಿ ಕಲಿಯುವ ಹಂಬಲವನ್ನು ಉಂಟು ಮಾಡಬೇಕು, ಕಲಿಯುವ ಆಸಕ್ತಿಯನ್ನು ಕೆರಳಿಸಬೇಕು. ಈ ದಿಶೆಯಲ್ಲಿ ಪಾಲಕರು, ಪೋಷಕರು, ಶಿಕ್ಷಕರೆಲ್ಲ ಶ್ರಮಿಸಿದರೆ ಮಕ್ಕಳು ತನ್ನಿಂತಾನೇ ಜಾಣ ಆಗ್ತಾರೆ. ಏಕಲವ್ಯನ ಥರ ಅವರು ಕೂಡ ಸಾಧಕರಾಗ್ತಾರೆ. ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಸಮಾಜದಲ್ಲಿ ಕಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ.